ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಇವರ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿದರು. ಅಷ್ಟೇ ಅಲ್ಲದೆ ಸುಮಾರು 3-4 ತಿಂಗಳಿಂದ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ರೋಗಿಯ ಜೊತೆ ಇರುವ ಒಬ್ಬರಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಚಿತ ರುಚಿಯಾದ ಊಟದ ವ್ಯವಸ್ಥೆ ಮಾಡುತ್ತಿದ್ದಾರೆ. ಎಲೆಮರೆ ಕಾಯಿಯಂತೆ ಇರುವ ಇಂಥವರಿಗೆ ನೊಂದು ಬೆಂದವರಿಗೆ ಸಹಾಯ ಮಾಡುವ ಶಕ್ತಿ ಕೊಡಲೆಂದು ನಮ್ಮ ವಾಹಿನಿಯ ಪರವಾಗಿ ಆ ದೇವರನ್ನು ಪ್ರಾರ್ಥಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್, ತಾಲೂಕು ಅಧ್ಯಕ್ಷರಾದ ರಮೇಶ್ ದೊಡ್ಮನಿ, ಪ್ರಶಾಂತ್ ನಾಯಕ, ಆಕಾಶ ಪಾಲಂಬಾವಿ, ರವಿ ಕರಶೆಟ್ಟಿ, ಕಲ್ಮೇಶ ಅಮಜಲಗೋಳ, ಸಿದ್ದು ಉಲಗಬಾಳಿ, ರಾಮ್ಗಟ್ಟಿ, ಅನಾಥಾಶ್ರಮ ಮ್ಯಾನೇಜರ್, ಭೀಮು ತಲವಾರ ಕಾರ್ಯಕರ್ತರು, ಮುತ್ತು ಸಿಕಲಗಾರ, ರಂಗನಾಥ ತಲವಾರ, ಮಾನಿಂಗ ಭಜಂತ್ರಿ, ಆನಂದ ಇಂಗಳೆ, ಅಭಿಷೇಕ ತಳವಾರ, ಪ್ರಜ್ವಲ ತಲವಾರ, ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶಾನೂರು ಗೊಲ್ಲಂಬಾವಿ. ಏನು ರಕ್ತ ಗಾಯ ಆಗಿದೆನಾ? ಕೇಸ್ ಗೀಸ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅಂದ್ರೆ ಹೇಳಿ, ನಾವು ನಮ್ಮ ಹುಡುಗರು ಇದ್ದಾರೆಲ್ಲ ಅವನ್ನ ಎತ್ಕೊಂಡ್ ಬರ್ತಾರೆ. ಟೆನ್ಷನ್ ತಗೊಳ್ರಿ. ನಿಮ್ಮ ಸ್ವಂತ ತಮ್ಮನೇನಾ? ಮೂರು ಮಂದಿ ನನ್ನ ತಮ್ಮರೇ, ಇಬ್ಬರು ಏನಿಲ್ಲ. ನಮ್ಮ ಅವ್ಗ ನಮ್ಮ ತಂಗಿ ಅಲ್ಲಿ ತಿಂತಂಗಿದಾರೆ, ಚಿಂಬರ್ದಾರೆ, ಅಲ್ಲಿ ತಿಂತಂಗಿದಾರೆ. ಆಕಿನ ತಗೊಂಡ ಜಗತ್ತು ಹೊಂಟಾದ್ರೆ ಕಾಯಿಪಲ್ಲೆ ವ್ಯಾಪಾರ ಮಾಡ್ಕೊಂಡೆ. ಎಷ್ಟು ಎಕರೆ ಇದೆ ಜಮೀನು? 1.5 ಎಕರೆ ಇಟ್ಟಾರ ನಮಗೆ. ಅವ್ರು 1.5 ಎಕರೆ ಸಂತ ಬಿಟ್ಟಿದ್ರೆ ಅವ್ರಿಗೆ ಕೇಸ್ ಹಾಕಮ್ಮ. ಕೇಸ್ ಹಾಕು. ಕೇಸ್ ಪ್ರಕಾರ ನಿಮ್ಗೆ ನಿಮ್ಮ ಜಮೀನು ಬರುತ್ತಾ? ಟೆನ್ಷನ್ ತಗೋಬೇಡ. ನೀವು ನನ್ನ ಗಂಡನ ಆಸ್ತಿ ಮಾರಿದೆ ಅದೇನೇ ಅಲ್ಲ, ನನ್ನ 25 ಲಕ್ಷ ಅವೆಲ್ಲ ಕೇಳಲ್ಲ. ಅವೆಲ್ಲ ಕೇಳಲ್ಲ. ಯಾರು ಮಾಡ್ಕೊಂತಾರೆ ಹೇಳ್ತಾರೆ ಅವ್ರು. ಈಗ ಅದನ್ನ ಅಂದಾಗ ಕೊಡಿಸ್ತಾ ಇದ್ರು. ನಿಮ್ಮ ಅಪ್ಪಗೆ ಊಟ ಎಲ್ಲ ಅವ್ರು ಆಸೆ ಕೊಡಬೇಕು ನೀವು ಎಲ್ಲ ಅಂದಾಗ ಅದಕ್ಕೆ 25 ಬರುತ್ತೆ ಬಿಡಮ್ಮ. ಭೀಮ್ ಆರ್ಮಿ ಸೇವಾ ಸಂಸ್ಥೆ ಬನ್ನಟ್ಟಿ ಅಧೀನದಲ್ಲಿ ಮಹಾಲಕ್ಷ್ಮಿ ಮತ್ತು ಕಾಡಸಿದ್ದೇಶ್ವರ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಅಂತ ನಮ್ಮ ರಮೇಶ್ ಅವರು ಸಂಸ್ಥೆಯ ಅಧ್ಯಕ್ಷರು, ಅವರ ಅಧ್ಯಕ್ಷತೆಯಲ್ಲಿ ಈ ಬನ್ನಟ್ಟಿನಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಏನಪ್ಪ ಅಂತಂದರೆ ಇವತ್ತು ಹಣ್ಣುಗಳನ್ನು ಹಂಚಿಕೆ ಮಾಡಿದ್ದೀವಿ. ಇವತ್ತು ನಿನ್ನೆ ನಮ್ಮ ಸಂಘಟನೆಯಿಂದ, ಭೀಮ್ ಆರ್ಮಿ ಸಂಘಟನೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಬನ್ನಟ್ಟಿನಲ್ಲಿ DG ಮೂಲಕ ಮೆರವಣಿಗೆ ಮಾಡ್ಕೊಂತ ನಮ್ಮ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಉಳಿದ ಎಲ್ಲ ನಮ್ಮ ಭೀಮ್ ಆರ್ಮಿ ಎಲ್ಲ ಕಾರ್ಯಕರ್ತರು ಒಂದು ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ DG ಕಾರ್ಯಕ್ರಮ ಆಯಿತು ನಿನ್ನೆ. ಇವತ್ತು ಇಲ್ಲಿ ಬೆಳಿಗ್ಗೆ ಏನು ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಇವತ್ತು ಹಣ್ಣುಗಳನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಮ್ಮ ರಮೇಶ್ ಅವರು ಪ್ರತಿದಿನ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಊಟ ಮತ್ತು ಬಾಳೆಹಣ್ಣು ಎಲ್ಲ ಕೊಡ್ತಾರಂತೆ. ಸೊ ಅವರ ವೃದ್ಧಾಶ್ರಮದಲ್ಲೂ ಕೂಡ ಭಾಳಷ್ಟು ವೃದ್ಧರು ಇದ್ದಾರೆ, ವಯಸ್ಸಾದವರು. ಅವ್ರುಗಳಿಗೆಲ್ಲ ಊಟ, ತಿಂಡಿ, ನಾಷ್ಟ ಅವ್ರ ಸೇವೆ ಎಲ್ಲ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ಅವರ ಏಳಿಗೆ ಆಗಲಿ, ಅವರಿಗೆ ಸಾಕಷ್ಟು ಫಲಾನುಭವಿಗಳು ಯಾರಿದ್ದೀರಿ ಸರಿ ದೇಣಿಗೆ ಕೊಡುವಂಥವ್ರು ಆಸಕ್ತರು, ಇವರಿಗೆ ನಿಮ್ಮ ಕಡೆಯಿಂದ ದೇಣಿಗೆ ಕೊಡಿ. ಈ ಸಂಸ್ಥೆ ಇನ್ನಷ್ಟು ಜನರಿಗೆ
ಈ ಥರ ಸಹಾಯವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ರಾಜಗೋಪಾಲ್ ಅಂತ. ನಾನು ಭೀಮ್ ಆರ್ಮಿ ರಾಜ್ಯ ಅಧ್ಯಕ್ಷ ರಾಜಗೋಪಾಲ್ ಅಂತ.